ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಯಶಸ್ವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾವಲ್ ಸಾಬ್ ದ್ಯಾಪುರ್ ರವರು ರಂಜಾನ್ ಹಬ್ಬದ ನಿಮಿತ್ತವಾಗಿ ನೋಟ್ ಪುಸ್ತಕ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ದಿನಚರಿ ಪತ್ರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಮಹಾಂತೇಶ ಕಾಂಬಳೆ, ಮುಖ್ಯ ಗುರುಮಾತೆಯರಾದ ಇಮಾಂಬಿ ಹಾವೇರಿ, ಪ್ರಭಾವತಿ ಹೊಸ್ಮನಿ, ಶಬಾನಾ ಬಳಗನೂರ್, ಪೈಗಂಬರ್ ಹಾವೇರಿ ಉಪಸ್ಥಿತರಿದ್ದರು. ನಮ್ಮೆಲ್ಲರನ್ನು ಆ ಅಲ್ಲಾ ದೇವರು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ನಮ್ಮ ಜೀವನ ನಡೆಸಲು ಅಲ್ಲಾಹನ ಅವಕಾಶ ಕೊಡಬೇಕು. ಎಲ್ಲರನ್ನು ಅಂತ ಅಲ್ಲಾಹನ ದೇವರು ಪ್ರಾರ್ಥನೆ ಮಾಡುತ್ತಾ, ಈ ವೇದಿಕೆ ಮೇಲೆ ಆಸೀನರಾದಂತಹ ಈ ಶಾಲೆಯ ಮುಖ್ಯಸ್ಥರು, ಈ ಯಶಸ್ವಿ ಶಾಲೆಯ ಫೌಂಡರ್ ಹಾಗೂ ಮುಖ್ಯ ಗುರುಗಳೇ, ಶಾಲಾ ಶಿಕ್ಷಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಈ ವರ್ಷ ನಾವು ಬಹಳಷ್ಟು ಶಾಲೆ ಕಾಲೇಜುಗಳಲ್ಲಿ ನೋಟ್ ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಏನಪ್ಪ ಸಂದೇಶ ಅಂದರೆ, ಈ ವಿದ್ಯಾರ್ಥಿಗಳೇ, ಈ ಗ್ರಾಮದ ಮಣ್ಣಿನಲ್ಲಿ ಬೆಳೆಯುವ ನಿಮ್ಮ ಕನಸುಗಳಲ್ಲೇ ನಾಳೆಯ ಊರಿನ ಹಾಗೂ ದೇಶದ ಭವಿಷ್ಯ ಅಡಗಿದೆ. ಓದು ಕೇವಲ ಉದ್ಯೋಗಕ್ಕಲ್ಲ, ಒಬ್ಬ ಉತ್ತಮ ಮನುಷ್ಯನಾಗಲು ಮತ್ತು ಸದೃಢ ಸಮಾಜವನ್ನು ಕಟ್ಟಲು ಶಕ್ತಿಯಾಗಲಿ. ದ್ವೇಷನೆಲ್ಲ ಪ್ರೀತಿಯನ್ನು ಕಲಿಯಿರಿ, ಭೇದ ಭಾವದಲ್ಲಿ ಅಲ್ಲ ಒಗ್ಗಟ್ಟಿನೆಲ್ಲ ಬೆಳೆಯಿರಿ. ಪ್ರೀತಿಯ ನಮ್ಮ ಧರ್ಮ, ದ್ವೇಷ ನಮಗೆ ಬೇಡ ಎನ್ನುತ್ತಾ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮದಾಗಿರಲಿ. ಮಕ್ಕಳ ನಗು ಸದಾ ಇರಲಿ, ದೇಶ ಭವಿಷ್ಯ ಬಲಿಷ್ಠವಾಗಲಿ. ಈ ನಾಡಿನ ಮಣ್ಣಿನ ಮೇಲೆ ನಿಷ್ಠೆನಿಟ್ಟು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕನಸು ಕಾಣುವ ಈ ಊರಿನ ಜನ ಹಾಗೂ ಈ ಶಾಲೆಯ ಮುಖ್ಯಸ್ಥರು ಹಾಗೂ ನಮ್ಮ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರು ಕನಸು ಕಾಣುತ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಈ ಮಣ್ಣಿನಲ್ಲೇ ಬೆಳೆದೀವಿ. ಈ ಊರಿಗೋಸ್ಕರ, ನಮ್ಮ ತಂದೆ ತಾಯಿಗೋಸ್ಕರ ಹಾಗೂ ಈ ನಮ್ಮ ತಾಲೂಕೋಸ್ಕರ, ನಮ್ಮ ಜಿಲ್ಲೆಗೋಸ್ಕರ, ನಮ್ಮ ಕರ್ನಾಟಕಗೋಸ್ಕರ, ಇಡೀ ನಮ್ಮ ದೇಶದಗೋಸ್ಕರ ನಾವು ಒಳ್ಳೆ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಬೇಕಂದ್ರೆ, ನಾವು ಬಲಿಷ್ಠರಾಗಬೇಕಂದ್ರೆ ಯಾವುದೇ ಜಾತಿ ಭೇದ ಭಾವ ಇರಲಾರದೆ ನಾವೆಲ್ಲರೂ ಸಹ ಪ್ರೀತಿಯಿಂದ ಇರಬೇಕು. ನಮ್ದು ಏನಪ್ಪ ಕನಸಂದ್ರೆ, ಪ್ರೀತಿಯೇ ನಮ್ಮ ಧರ್ಮ ಆಗಬೇಕು, ದ್ವೇಷ ನಮಗೆ ಬೇಡ ಎನ್ನುತ್ತಾ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಮ್ಮದಾಗಿರಲಿ. ಹೀಗಾಗಿ ಮಕ್ಕಳ ನಗು ಸದಾ ಇರಲಿ. ದೇಶ ಬಲಿಷ್ಠವಾಗಬೇಕಾದರೆ ಮೊದಲಿಗೆ ನೀವು ಎಲ್ಲ ಮುದ್ದು ಮಕ್ಕಳು ನಗುತ್ತಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಾತ್ರ, ನಿಮ್ಮ ಮುಖದಲ್ಲಿ ನಗು ಇದ್ರೆ ಮಾತ್ರ ನಮ್ಮ ದೇಶದ ಭವಿಷ್ಯ ಬಲಿಷ್ಠ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ದುಡಿಬೇಕು ಹಾಗೂ ನೀವು ಸಹ ಚೆನ್ನಾಗಿ ಓದಬೇಕು. ಈ ಭಾರತ ದೇಶವನ್ನು ಮುನ್ನಡೆಸಬೇಕಂದ್ರೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾ, ತಾವು ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಯಾವುದು ಮಾತು ಮುಗಿಸುತ್ತೇನೆ.